ನಾನು ಪ್ರೀತಿಸಿ ಮದುವೆ ಆದೆ ರಾಹುಲ್ನನ್ನು. ಆದರೆ ಅವರ ಮನೆಯಲ್ಲಿ ಎಲ್ಲರೂ ಮೌನವಾಗಿ ಇರುತ್ತಿದ್ದರು. ನನ್ನ ಅತ್ತೆ ಅವರು ತವರ ಮನೆಗೆ ಹೋಗಿದ್ದಾಗ ಮಾವ ನನ್ನ ಗಂಡನನ್ನು, ಇಂದು ತುಂಬ ಲೇಟಾಗಿ ಬಾ, ನಮ್ಮ ಮನೆಗೆ ನಿನ್ನ ಚಿಕ್ಕಪ್ಪ ಬರುತ್ತಾರೆ, ಅವರು ಬಂದರೆ ನಿನಗೆ ಇಷ್ಟವಿಲ್ಲ, ನೀನು ಅವರಿಗೆ ಸಾಲ ಕೊಡಬೇಕು, ಸಾಲವನ್ನು ಕೇಳುತ್ತಾರೆ, ಅವರನ್ನು ಕಳಿಸಿದ ಮೇಲೆ ನಾನು ನಿನಗೆ ಫೋನ್ ಮಾಡುತ್ತೇನೆ ಅಂತ ಹೇಳಿದರು. ಅದೇ ರೀತಿ ರಾಹುಲ್ ಸುಮ್ಮನಾದರು. ಆದರೆ ನನ್ನ ಮಾವ, ನಿನ್ನ ಗಂಡ ಬರುವುದು ಲೇಟು, ನನ್ನ ಹೆಂಡತಿ ಕೂಡ ಮನೆಯಲ್ಲಿ ಇಲ್ಲ, ನಾವಿಬ್ಬರು ಮಲಗೋಣ ಬಾ ಅಂತ ನನ್ನನ್ನು ಕರೆದರು. ನಾನು ಭಯದಿಂದ ಜೋರಾಗಿ ಕಿರುಚಿದೆ. ನಿನ್ನ ಅತ್ತೆಗೆ ವಯಸ್ಸಾಗಿದೆ, ಅವಳು ಯಾವುದಕ್ಕೂ ಸಹಕರಿಸುವುದಿಲ್ಲ, ನೀನು ಇದೊಂದು ರಾತ್ರಿ ನಿನ್ನ ದೇಹವನ್ನು ನನಗೆ ಕೊಟ್ಟು ಬಿಡು, ನನ್ನ ಆಸ್ತಿಯನ್ನೆಲ್ಲ ತೀರಿಸಿಬಿಡು, ಆಗ ನಾನು ನನ್ನ ಆಸ್ತಿಯನ್ನೆಲ್ಲ ನಿನ್ನ ಹೆಸರಿಗೆ ಬರೆಯುತ್ತೇನೆ ಅಂತ ಹೇಳಿದರು. ಆಗ ನಾನು ಸ್ವಲ್ಪ ಯೋಚಿಸಿದೆ. ಆ ಸಮಯದಲ್ಲಿ ಮಾವನ ಮಾತನ್ನು ನಂಬಿ ಮೋಸ ಹೋದೆ. ನಾನು ಮಾಡಬಾರದ ಕೆಲಸವನ್ನು ಮಾಡಿದೆ. ಅದೇನೆಂದರೆ, ನನ್ನ ಹೆಸರು ರಾಣಿ, ಅಪ್ಪ ಅಮ್ಮನ ಮುದ್ದಿನ ಮಗಳು. ನಾನು ತುಂಬ ಚೆನ್ನಾಗಿ ಓದುತ್ತಿದ್ದೆ. ಮನೆಯಲ್ಲಿ ಬಡತನದ ಕಾರಣ ನನ್ನನ್ನು ಓದಿಸಿಲ್ಲ, ಆದರೆ ಮನೆಯ ಎಲ್ಲ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡುವುದನ್ನು ಕಲಿತಿದ್ದೇನೆ. ಅಮ್ಮನನ್ನು ಮತ್ತು ಅಪ್ಪನನ್ನು, ತಂಗಿ ತಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಆದರೆ ದಿನಗಳು ಕಳೆದಂತೆ ಹೊರಗಡೆ ಕೂಡ ದುಡಿಯಬೇಕು. ಮನೆಯ ಖರ್ಚಿಗೆ ದುಡ್ಡು ಸಾಕಾಗುತ್ತಿಲ್ಲ. ಅಪ್ಪ ತರುತ್ತಿರುವುದು. ಅಪ್ಪ ತುಂಬ ಬೇಸರ ಮಾಡಿಕೊಳ್ಳುತ್ತಾರೆ ಇತ್ತೀಚೆಗೆ, ಮನೆ ಖರ್ಚು ಜಾಸ್ತಿ ಆಗುತ್ತಿದೆ ಅಂತ. ಮೊದಲು ಅಪ್ಪನನ್ನು ನಾನು ಮತ್ತು ತಂಗಿಯನ್ನು ಬೈದುಕೊಳ್ಳುತ್ತಿದ್ದೆವು. ನಂತರ ತಿಳಿದ ವಿಷಯವೆಂದರೆ ಅಪ್ಪನಿಗೆ ದುಡಿಯಲು ಸಾಧ್ಯವಾಗುತ್ತಿಲ್ಲ. ಅಪ್ಪ ಮಾಡುತ್ತಿರುವುದು ದಿನದ ಕೂಲಿ ಕೆಲಸ. ಒಂದು ದಿನಕ್ಕೆ 500 ರೂಪಾಯಿ ಕೊಡುತ್ತಾರೆ. ನಮ್ಮ ಮನೆಯ ಖರ್ಚಿಗೆ ಹೆಚ್ಚು ಕಡಿಮೆ ಅಷ್ಟೇ ಬೇಕು. ಆದ್ದರಿಂದ ಮನೆ ಕೆಲಸಕ್ಕೆ ಸೇರಿಕೊಂಡೆ. ನಮ್ಮ ಮನೆಯಲ್ಲಿ ಕೆಲಸ ಮಾಡಬೇಕು, ಅವರ ಮನೆಯಲ್ಲೂ ಕೆಲಸ ಮಾಡಬೇಕು. ಇದರಿಂದ ಮನೆ ಕೆಲಸ ಜಾಸ್ತಿ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಅಮ್ಮನ ಸಜೆಷನ್ ಮೇರೆಗೆ 2 ಮನೆಯಲ್ಲಿ ಅಡುಗೆ ಕೆಲಸಕ್ಕೆ ಸೇರಿಕೊಂಡೆ. ಇದರಿಂದ ನನಗೆ ತುಂಬ ಚೆನ್ನಾಗಿ ಸಂಬಳ ಬರುತ್ತಿತ್ತು. ಆ ಸಂಬಳದಲ್ಲಿ ನಾನು ಮನೆಯನ್ನು ಮನೆಯವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ. ಅಪ್ಪ ಈಗ ನಗುನಗುತ್ತಾ ಇರುತ್ತಾರೆ. ಮನೆಯಲ್ಲಿ ಗಲಾಟೆ ಇಲ್ಲ, ಶಬ್ದವಿಲ್ಲ, ಎಲ್ಲರೂ ನೆಮ್ಮದಿಯಾಗಿ ನಾವು ಜೀವನ ಸಾಗಿಸುತ್ತಿದ್ದೇವೆ. ನನ್ನ ಜೀವನ ತುಂಬ ಸುಂದರವಾದ ಹೂವಿನ ನಿಲ್ದಾಣವಾಗಿದೆ. ಹೀಗೆ ಆದರೆ ನಾನು ಹೆಚ್ಚು ಅದೃಷ್ಟ ಮಾಡಿರಬೇಕು. ಒಂದು ಮನೆಯಲ್ಲಿ ಅಡುಗೆ ಕೆಲಸದ ಅವಶ್ಯಕತೆ ಅಷ್ಟೊಂದು ಇರಲಿಲ್ಲ. ಅವರು ಫಾರಿನ್ಗೆ ಹೊರಟು ಹೋಗುತ್ತಿದ್ದರು. ಆಗ ನನಗೆ ಬೇಸರವಾಯಿತು. ಅವರ ಮನೆಯಲ್ಲಿ ಮಾಡುತ್ತಾ ಇದ್ದಿದ್ದ ಕೆಲಸ ಕೇವಲ 10% ಕೆಲಸ, ಆದರೆ ಅವರು 100ರಷ್ಟು ಕೈ ತುಂಬ ನನಗೆ ಸಂಬಳ ಕೊಡುತ್ತಿದ್ದರು. ನಾನು ಮುಖವನ್ನು ಸಪ್ಪಗೆ ಹಾಕಿಕೊಂಡೆ. ಆಗ ಅವರು, ಬೇಸರ ಮಾಡಿಕೊಳ್ಳಬೇಡ, ನೀನು ನನ್ನ ಮಗಳ ರೀತಿ, ನಿನಗೆ ಒಂದು ದಾರಿ ಮಾಡದೆ ನಾವು ಹೋಗುವುದಿಲ್ಲ. ಮನೆಯ ಜವಾಬ್ದಾರಿಯನ್ನು ತಲೆಯ ಮೇಲೆ ಹೊತ್ತಿಕೊಂಡಿರುವ ಬಡಜೀವ ನೀನು, ನಿನ್ನ ಕೈ ಬಿಡುವುದಿಲ್ಲ ಅಂತ ಓನರ್ ಹೇಳಿದರು. ಎಷ್ಟು ಕೆಲಸ ಮಾಡುತ್ತಿದ್ದೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತದೆ. ನನ್ನ ಗೆಳೆಯರ ಮನೆಯಲ್ಲಿ ಅಡುಗೆ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ ಮಾಡು, ಸಂಬಳ ಡಬಲ್ ಕೊಡುತ್ತೇನೆ. ನನ್ನ ಗೆಳೆಯ ತುಂಬ ಕಂಜೂಸ್, ದುಡ್ಡನ್ನು ಕೊಟ್ಟು ಕೆಲಸದವರನ್ನು ಹಿಡುವುದಿಲ್ಲ. ಅತ್ತಿಗೆ ತುಂಬ ಕಷ್ಟಪಡುತ್ತಾರೆ, ಅವರಿಗೂ ವಯಸ್ಸಾಗಿದೆ. ಈಗ ನಿನಗೂ ಮೋಸವಾಗುವುದಿಲ್ಲ, ನನಗೂ ಮೋಸವಾಗುವುದಿಲ್ಲ. ಪ್ರತಿ ತಿಂಗಳು ನಿನ್ನ ಅಕೌಂಟಿಗೆ ದುಡ್ಡು ಬರುತ್ತದೆ ಅಂತ ಹೇಳಿದರು. ನಾನು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡೆ. ಅವರು ನನ್ನನ್ನು ಮಗಳ ರೀತಿ ನೋಡಿದರು. ನನಗೆ ಯಾವುದೇ ಮೋಸ ಮಾಡಿಲ್ಲ. ನಾನು ಎಲ್ಲ ಕೆಲಸವನ್ನು ಬಿಟ್ಟು ಕೇವಲ ಇದೊಂದೇ ಮನೆಯಲ್ಲಿ ಕೆಲಸ ಮಾಡಿದರೆ ಸಾಕು. ನನಗೆ ಮೊದಲು 30,000 ಸಂಬಳ ಬರುತ್ತಿತ್ತು, ಈಗ 60,000 ಸಂಬಳ ಕೊಡುತ್ತಾರೆ. ಒಮ್ಮೊಮ್ಮೆ ಇದೆಲ್ಲ ಕನಸ ಅಂತ ಅನಿಸುತ್ತದೆ. ನಾನು ಸಂತೃಪ್ತಿಯಿಂದ ಇದ್ದೇನೆ. ದಿನಗಳು ಕಳೆದಂತೆ ನನ್ನ ಬದುಕಿನಲ್ಲಿ ಬದಲಾವಣೆ ಜಾಸ್ತಿ ಆಯಿತು. ನನಗೆ ನನ್ನ ಬದುಕಿನ ಮೇಲೆ ಈಗ ಜಾಸ್ತಿ ಪ್ರೀತಿ ಆಗಲು ಶುರುವಾಯಿತು. ಏಕೆಂದರೆ ನಾನು ಅದೃಷ್ಟವಂತೆ. ತುಂಬ ಕಷ್ಟ ಬಂದಾಗ ದೇವರು ಏನಾದರೂ ಒಂದು ಸಹಾಯ ಮಾಡಿದ. ಈ ಮನೆಗೆ ಕೆಲಸಕ್ಕೆ ಹೋದಾಗ ತಿಳಿಯಿತು ಅವರು ಏಕೆ ಡಬಲ್ ಸಂಬಳ ಕೊಡುತ್ತಿದ್ದಾರೆ ಅಂತ. ಈ ಮನೆಯಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ, ಕೆಲಸಕ್ಕಿಂತ ಮಾನಸಿಕ ನೆಮ್ಮದಿ ಹಾಳಾಗುವುದು ಬಹಳ ಬೇಗ. ಈ ಮನೆಯ ಯಜಮಾನಿ ಯಾವಾಗಲೂ ಗಂಡನನ್ನು ಬೈಯುತ್ತಿರುತ್ತಾಳೆ. ಗಂಡ ಹೆಂಡತಿಯನ್ನು, ಅವರ ಮಗ ಹೊರಗಡೆ ಇರುತ್ತಾನೆ ಯಾವಾಗಲೂ. ಒಂದೊಂದು ದಿನ ಅವನನ್ನು ನಾನು ನೋಡುವುದೇ ಇಲ್ಲ, ದಿನಪೂರ್ತಿ ಹೊರಗೆ ಇರುತ್ತಾನೆ. ಗಂಡ ಹೆಂಡತಿ ಇಬ್ಬರಿಗೂ ಸಮಾಧಾನ ಮಾಡುವುದೇ ನನ್ನ ದೊಡ್ಡ ಕೆಲಸ. ಈ ಕೆಲಸದಿಂದ
ನನ್ನ ಸಮಯ ಕಳೆದು ಹೋಗುತ್ತದೆ. ಇವರು ತುಂಬ ಒಳ್ಳೆಯವರು, ಆದರೆ ಅವರಿಗೆ ಮಿಸ್ಕಮ್ಯುನಿಕೇಷನ್ ಇರುವುದರಿಂದ ಒಬ್ಬರ ನೇಚರ್ ಇನ್ನೊಬ್ಬರಲ್ಲಿ ಇಲ್ಲ. ಎಲ್ಲಕ್ಕಿಂತ ಜಾಸ್ತಿ ಈಗೋ ಇದೆ ಅಂತ ಅನಿಸುತ್ತದೆ. ಈ ಮನೆಯ ಪ್ರತಿಯೊಬ್ಬರು ಹೇಳುವುದು ಒಂದೇ ಒಂದು ಮಾತು, ಅದು ಏನೆಂದರೆ ನಾನು ನಾನು ಅದಕ್ಕೆ ಕಿತ್ತಾಡುತ್ತಿರುತ್ತಾರೆ. ನನಗೆ ಇವರ ಕಿತ್ತಾಟ, ಜಗಳ, ಪ್ರಾಯಶ್ಚಿತ್ತ ಇವುಗಳು ನೋಡಿ ನೋಡಿ ಅಭ್ಯಾಸ ಆಗಿ ಹೋಗಿದೆ. ಈ ಮನೆಯ ಒಂದು ಭಾಗವಾಗಿ ಬಿಟ್ಟಿದ್ದೇನೆ. ನಾನು ಇಂದು ಅಪ್ಪ ಅಮ್ಮ ಅಂದರೆ ನಾನು ಮನೆ ಕೆಲಸ ಮಾಡುತ್ತಿರುವ ಅಂಕಲ್ ಆಂಟಿ ತೀರ್ಥಯಾತ್ರೆಗೆ ಹೋಗಿದ್ದಾರೆ. ಬರುವುದು 15 ದಿನವಾಗುತ್ತದೆ ಅಂತೆ. ಅಲ್ಲಿಯವರೆಗೂ ಮನೆಯನ್ನು ಚೆನ್ನಾಗಿ ನೋಡಿಕೋ ಅಂತ ಹೇಳಿದರು. ನಾನು ನಕ್ಕೆ. ಇನ್ನು ಕೆಲಸ ಕಡಿಮೆ ಆಗುತ್ತದೆ. ಅವರ ಮಗ 3 ದಿನಕ್ಕೆ ಒಂದು ಬಾರಿ ಬರುವುದು. ಮನೆ ಕ್ಲೀನ್ ಇರುತ್ತದೆ, ಕೆಲಸ ಮಾಡುವ ಗೋಜು ಇಲ್ಲ ಅಂತ. ಆದರೆ ಎಲ್ಲ ಉಲ್ಟಾ ಹೋಯಿತು. ಅವರ ಮಗ ಅಪ್ಪ ಅಮ್ಮ ಇಲ್ಲದೇ ಇದ್ದಾಗ ಬೆಳಗ್ಗೆಯಿಂದ ಸಂಜೆಯವರೆಗೂ ಮನೆಯಲ್ಲಿ ಇರುತ್ತಿದ್ದ. ಅವನಿಗೆ ತಿಂಡಿ, ಊಟ, ಸ್ನ್ಯಾಕ್ಸ್, ರಾತ್ರಿ ಊಟ ಕಷ್ಟವಾಯಿತು. ಕೆಲಸ ಬಿಟ್ಟು ಬಿಡೋಣ ಅನ್ನುವ ಸ್ಟೇಜಿಗೆ ಹೋಗಿದ್ದೆ. ಆದರೆ ಹುಡುಗನನ್ನು ನೋಡಿದ ಮೇಲೆ ನೋವೇ ಇಲ್ಲ ಅಂತ ಅನಿಸಿತು. ಈ ಮನೆಯ ಓನರ್ನ ಮಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಅಂದರೆ ಹೇಳಲು ಅಸಾಧ್ಯ. ಅವನು ಏನು ಕೆಲಸ ಹೇಳಿದರೂ ತಲೆ ಬಗ್ಗಿಸಿಕೊಂಡು ಆ ಕೆಲಸ ಮಾಡಬೇಕು ಅಂತ ಅನಿಸುತ್ತದೆ. ಅಷ್ಟೊಂದು ಸ್ಟ್ರಾಂಗ್ ಅವನು. ಮಾತಾಡೋದು ತುಂಬ ಕಡಿಮೆ, ಆದರೆ ಕಣ್ಣು ತೀಕ್ಷ್ಣವಾಗಿದೆ, ಮೈ ಬಣ್ಣ ಬಿಳಿಯಾಗಿದೆ. ಅವನನ್ನು ನೋಡಿ ತುಂಬ ಬೇಸರವಾಗುತ್ತಿತ್ತು. ಆದರೂ ಕೂಡ ಅಡ್ಜಸ್ಟ್ ಮಾಡಿಕೊಳ್ಳುತ್ತಿದ್ದೆ. ವಿಧಿ ಇಲ್ಲ, ಸಂಬಳ ಕೊಡುತ್ತಾರೆ, ಅವರು ಹೇಳಿದ ಹಾಗೆ ಕೇಳಬೇಕು. ಆದರೆ ಆ ಮನುಷ್ಯ ಒಮ್ಮೊಮ್ಮೆ ನಾನು ಒಬ್ಬಳೇ ಇದ್ದಾಗ ಅಡಿಗೆ ಮನೆಗೆ ಬೆಂದು ಬಿಡುತ್ತಿದ್ದ. ನನಗೆ ಭಯವಾಗುತ್ತಿತ್ತು. ನಂತರ ನನಗೆ ಕಾಫಿ ಬೇಕು, ಚಿಕನ್ ಬೇಕು, ಈ ರೀತಿ ಏನಾದರೂ ಮಾತನಾಡಿ ಹೋಗುತ್ತಿದ್ದ. ಆದರೆ ಇತ್ತೀಚೆಗೆ ಅನಿಸುತ್ತಿದೆ ಅವನು ಅದಕ್ಕೆ ಬಂದಿರುವುದಿಲ್ಲ. ನನ್ನ ಬಳಿ ಏನೋ ಮಾತನಾಡಬೇಕು ಅಂತ ಪ್ರಯತ್ನ ಮಾಡುತ್ತಿದ್ದಾನೆ. ಅವನ ಅಪ್ಪ ಅಮ್ಮನ ಬಗ್ಗೆ ಮಾತನಾಡಬಹುದೇನೋ ಅಂತ ಅಂದುಕೊಂಡು ನಾನೇ ಕೇಳಿದೆ. ಅಂಕಲ್ ಆಂಟಿ ಹೇಗಿದ್ದಾರೆ ಅವರ ಬಗ್ಗೆ ವಿಚಾರಿಸಿದಾಗ ಅವನು ಅಷ್ಟೊಂದು ಗಮನ ಹರಿಸಲಿಲ್ಲ. ಪ್ರತಿದಿನ ಇದೇ ರೀತಿ ಆಗುತ್ತಿತ್ತು. ಮನೆಯಲ್ಲಿ ನನಗೆ ಅಪ್ಪ ಅಮ್ಮ ಹೇಳಿದರು, ನಾಳೆ ಕೆಲಸಕ್ಕೆ ಹೋಗಬೇಡ, ಹುಡುಗನ ಕಡೆಯವರು ಬರುತ್ತಾರೆ, ನಿನ್ನನ್ನು ನೋಡುತ್ತಾರೆ, ಅವರು ನಿನ್ನನ್ನು ಒಪ್ಪಿಕೊಂಡರೆ ಮದುವೆ ಆಗಿ ಹೋಗು ಅಂತ. ಅಮ್ಮ ಅಳುತ್ತಾ ಹೇಳುತ್ತಿದ್ದಳು. ಅವಳ ಕಣ್ಣೀರು ನನಗೆ ತಿಳಿಯುತ್ತಿದೆ. ನಾನು ಹೊರಟು ಹೋದರೆ ತಂಗಿ ತಮ್ಮ ಏನಾಗುತ್ತಾರೆ ಅನ್ನುವ ಭಯ. ಅಮ್ಮನಿಗೆ ಹೇಳಿದೆ ನಾನು ಕೆಲಸಕ್ಕೆ ಹೋಗಬೇಕು ಅಂತ. ಅಮ್ಮ ಏನು ಮಾತನಾಡದೆ ಸುಮ್ಮನಾಗಿ ಬಿಟ್ಟಳು. ಕೆಲಸಕ್ಕೆ ಬಂದಾಗ ಸ್ವಲ್ಪ ನೋವಾಗುತ್ತಿದೆ. ನಮ್ಮ ಬಡತನ, ನನ್ನ ಅವಶ್ಯಕತೆ, ಇದನ್ನೆಲ್ಲ ನನಗೆ ದುಃಖವಾಗುತ್ತಿತ್ತು. ಆಗ ಅಂಕಲ್ ಆಂಟಿಯ ಮಗ ಬಂದು ನನ್ನ ಕೈಯನ್ನು ಹಿಡಿದುಕೊಂಡು ಏಕೆ ಅಳುತ್ತಿದ್ದೀರಾ ಅಂದಾಗ ನನಗೆ ಭಯವಾಗಿ ಹಿಂದೆ ಸರಿದೆ. ಆಗ ಅವನು ಏನೇ ಸಮಸ್ಯೆ ಇದ್ದರೂ ನನ್ನ ಬಳಿ ಹೇಳಿ, ನನ್ನ ಬಳಿ ಪರಿಹಾರ ಇರುತ್ತದೆ ಅಂತ ಹೇಳಿದ. ನಾನು ದುಃಖ ತಡೆಯಲು ಸಾಧ್ಯವಾಗದೆ ನನ್ನ ಸಮಸ್ಯೆಯನ್ನು ಹೇಳಿದೆ. ಅಷ್ಟೇ ತಾನೇ, ನಿಮ್ಮ ಅಪ್ಪನಿಗೆ ಒಂದು ಸ್ವಂತ ಮನೆಯನ್ನು ಕೊಡಿಸುತ್ತೇನೆ, ನಿಮ್ಮ ತಮ್ಮ ತಂಗಿಯನ್ನು ನಾನು ಓದಿಸುತ್ತೇನೆ, ನಾನು ತುಂಬ ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಇರುವುದು ಅಂತ ಹೇಳಿದರು. ಇದನ್ನೆಲ್ಲ ನೀವು ಹೇಗೆ ಮಾಡುತ್ತೀರಾ ಅಂತ ನಾನು ಭಯದಿಂದ ಕೇಳಿದೆ. ಏಕೆಂದರೆ ನಾನು ನಿಮ್ಮನ್ನು ಪ್ರೀತಿ ಮಾಡುತ್ತಿದ್ದೇನೆ, ನೀವು ನನ್ನವರು, ಕೇವಲ ನನ್ನವರು ಅಂತ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನಾನು ಕೂಡ ತಬ್ಬಿಕೊಂಡೆ. ನಂತರ ಅನಿಸಿತು ನನ್ನ ಬಳಿ ಇವರು ಮೋಸ ಮಾಡುತ್ತಿರಬಹುದು, ಎಲ್ಲಾದರೂ ಏನಾದರೂ ತಪ್ಪು ಆಗುತ್ತಿದೆಯೇ ಅಂತ. ಅವರನ್ನು ದೂರ ತಳ್ಳಿ ಮನೆಗೆ ಓಡಿ ಹೋದೆ. ತುಂಬ ಸಲ ಅಂಕಲ್ ಆಂಟಿಯ ಮಗ ನನಗೆ ಫೋನ್ ಮಾಡಿದ್ದ. ಫೋನ್ ಪಿಕ್ ಮಾಡಿಲ್ಲ, ನಂಬರ್ ಚೇಂಜ್ ಮಾಡಿದ್ದೆ. ಇದೆಲ್ಲ ಆದ ನಂತರ ಅಂಕಲ್ ಆಂಟಿ ಫೋನ್ ಮಾಡಿ ಕೆಲಸಕ್ಕೆ ಕರೆದರು. ಅವರು ಬಂದ ಮೇಲೆ ಹೋಗಬೇಕು. ಮನೆಯಲ್ಲಿ ತಂಗಿ ಹೇಳುತ್ತಿದ್ದಳು ಎಲ್ಲ ರೇಷನ್ ಖಾಲಿಯಾಗಿದೆ ಅಂತ. ಸಂಬಳ ಬೇಕು ಅಂತ ಕೆಲಸಕ್ಕೆ ಹೋದೆ. ಈಗ ಅವರ ಮಗ ಮನೆಯಲ್ಲಿ ಇದ್ದ. ನನಗೆ ಭಯವಾಗಿ ಬೇಗ ಬೇಗ ಕೆಲಸ ಮುಗಿಸಿ ಮನೆಗೆ ನಡೆದೆ. ಆದರೆ ಪ್ರತಿದಿನ ಅವನು ನಾನು ಬರುವವರೆಗೂ, ನಾನು ಹೋಗುವವರೆಗೂ ನನ್ನನ್ನೇ ಫಾಲೋ ಮಾಡುತ್ತಿದ್ದಾನೆ. ನನಗೆ ಏನೂ ಅಂತ ಅರ್ಥವಾಗುತ್ತಿಲ್ಲ. ಇದೆಲ್ಲ ಆದ ಸ್ವಲ್ಪ ದಿನಕ್ಕೆ ಇನ್ನೂ ನಾನು ರೆಡಿ ಆಗುತ್ತಿದ್ದೇನೆ ಕೆಲಸಕ್ಕೆ ಹೋಗಲು. ಬೆಳಗ್ಗೆ 6 ಗಂಟೆ ಅಷ್ಟರಲ್ಲೇ ನಮ್ಮ ಮನೆಯ ಕಾಲಿಂಗ್ ಬೆಲ್ ಹೋಗಿ ನೋಡಿದಾಗ ನಾನು ಆಶ್ಚರ್ಯದಿಂದ ನೋಡಿದೆ. ಅದು ಬೇರೆ ಯಾರೂ ಅಲ್ಲ, ನಾನು ಕೆಲಸಕ್ಕೆ ಹೋಗುತ್ತೇನೆ ಅವರ ಮಗ ಮತ್ತು ಅಂಕಲ್ ಆಂಟಿ ಇಬ್ಬರೂ ಬಂದಿದ್ದಾರೆ. ನಾನು ಆಶ್ಚರ್ಯದಿಂದ ಏನಾಯಿತು ಏಕೆ ಅಂತ ಕೇಳಿದಾಗ ವಿಷಯ ನಿನಗೆ ಗೊತ್ತಿಲ್ಲ, ನನ್ನ ಮಗ ಸರ್ಪ್ರೈಸ್ ಕೊಡೋಣ ಅವರಿಗೆಲ್ಲ ಅಂತ ಹೇಳಿದ. ನಾನು ತುಂಬ ಖುಷಿಪಟ್ಟೆ. ಇಷ್ಟೊಂದು ಖುಷಿ ನನ್ನ ಜೀವನದಲ್ಲಿ ಆಗಿರಲಿಲ್ಲ. ಏಕೆಂದರೆ ರಾಹುಲ್ ಅವರ ಅಪ್ಪ ಅಮ್ಮನನ್ನು ಕರೆದುಕೊಂಡು ಬಂದಿದ್ದ ತಾಂಬೂಲದ ಜೊತೆಗೆ ನನ್ನನ್ನು ಇನ್ನೂ ಕೇಳಲು.
ಅಲ್ಲೇ ಎಂಗೇಜ್ಮೆಂಟ್ ಮಾಡಿಕೊಂಡರು ಮನೆಯಲ್ಲಿ. ಇಷ್ಟೊಂದು ಒಳ್ಳೆಯ ಸಂಬಂಧ ಬಿಡಲು ಯಾರೂ ರೆಡಿ ಇರಲಿಲ್ಲ. ನನ್ನ ಮತ್ತು ರಾಹುಲ್ನ ಮದುವೆ 1 ವಾರದಲ್ಲಿ ನಡೆದು ಹೋಯಿತು. ಮದುವೆಯ ಎಲ್ಲ ಖರ್ಚು, ನಮ್ಮ ಮನೆಯ ಖರ್ಚು ಎಲ್ಲವನ್ನು ರಾಹುಲ್ ವಹಿಸಿಕೊಂಡ. ಇದರಿಂದ ಮನೆಯಲ್ಲಿ ತುಂಬ ಖುಷಿಯಿಂದ ಇದ್ದರು. ರಾಹುಲ್ ಮಾಡಿದ ಈ ಸಹಾಯಕ್ಕಾಗಿ ಅವನಿಗೆ ಪ್ರೀತಿಯ ಧಾರೆಯನ್ನು ಎರೆಯಬೇಕು. ನನ್ನ ಸರ್ವಸ್ವವನ್ನು ಅವನಿಗೆ ಅರ್ಪಿಸಬೇಕು. ಅವನು ಅವನ ಎಲ್ಲವನ್ನು ನನಗೆ ಅರ್ಪಿಸಿದ. ಅವನಷ್ಟು ಸಹಾಯ ಮಾಡಿದವರು ಯಾರೂ ಇಲ್ಲ ಅಂತ ನಾನು ಯೋಚಿಸತೊಡಗಿದೆ. ಮದುವೆಯಾದ ಮೇಲೆ ರಾಹುಲನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ. ಅವನು ಕೂಡ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ನನ್ನ ಪ್ರೀತಿಯಲ್ಲಿ ಅವನು ಕರಗಿದ. ನಮ್ಮದು ಒಂದು ಅನ್ಯೋನ್ಯವಾದ ದಾಂಪತ್ಯವಾಗಿತ್ತು. ಎಲ್ಲರೂ ನೋಡಿ ಅಸೂಯೆ ಪಡುತ್ತಿದ್ದರು. ಈ ರೀತಿಯ ಸಂಬಂಧ ನಮ್ಮಿಬ್ಬರದಾಗಿತ್ತು. ನಾನು ನನ್ನ ಕೆಲಸವನ್ನು ಬಿಟ್ಟು ರಾಹುಲ್ ಮತ್ತು ಅವರ ಮನೆಯವರನ್ನು ನೋಡಿಕೊಳ್ಳಲು ವ್ಯಸ್ತವಾದೆ. ನನಗೆ ಗೊತ್ತು, ರಾಹುಲ್ಗೆ ಮಗುವನ್ನು ಮಾಡಿಕೊಳ್ಳಬೇಕು ಅನ್ನುವ ಆಸೆ. ಆದರೆ ಅತ್ತೆ ಮಾವ ಹೇಳುತ್ತಾರೆ, ಫಾರಿನ್ ಟ್ರಿಪ್ಗೆ ಹೋಗಿ ಬನ್ನಿ, ಇಷ್ಟು ಬೇಗ ಮಕ್ಕಳು ಏಕೆ ಅಂತ. ಎಲ್ಲ ಚೆನ್ನಾಗಿ ನಡೆಯುತ್ತಿತ್ತು. ಒಂದು ದಿನ ನನ್ನ ಅತ್ತೆ ಅವರ ತವರು ಮನೆಗೆ ಹೋಗಿದ್ದರು. ಅದೇ ಸಮಯದಲ್ಲಿ ನನ್ನ ಗಂಡ ಲೇಟಾಗಿ ಬರಬೇಕು ಅಂತ ನನ್ನ ಮಾವ ಫೋನ್ ಮಾಡಿದರು. ನೀನು ನಿನ್ನ ಗೆಳೆಯನ ಅಪ್ಪನಿಗೆ ತುಂಬ ಸಹಾಯ ಮಾಡಿದ್ದೀಯ. ಅವರು ಇಂದು ಬರುತ್ತಾರೆ. ಬಂದು ನಿನ್ನ ಬಳಿ ಪದೇ ಪದೇ ಹಣ ಕೇಳುತ್ತಾರೆ. ಇಷ್ಟು ದಿನ ದುಡ್ಡು ಕೊಟ್ಟರೂ ಕೂಡ ಅವರು ನಿನಗೆ ಹಿಂದಿರುಗಿಸುವುದಿಲ್ಲ. ಆದ್ದರಿಂದ ನೀನು ಬರಬೇಡ ಅಂತ ಹೇಳುತ್ತಾರೆ. ನನ್ನ ಗಂಡ ಹೇಳುತ್ತಾರೆ, ನೀವು ಯಾವಾಗ ಬಾ ಎಂದರೆ ಆಗ ಬರುತ್ತೇನೆ, ನೈಟ್ ಡ್ಯೂಟಿ ಇದೆ ಅಂತ ಹೇಳಿ ಫೋನ್ ಕಟ್ ಮಾಡಿದರು. ನನಗೆ ಅವರ ಪರಿಸ್ಥಿತಿ ಅರ್ಥವಾಗಿ ಮನೆ ಎಲ್ಲ ಕೆಲಸವನ್ನು ಮಾಡಿ ನನ್ನ ರೂಮಿಗೆ ಹೋಗಿ ಮಲಗಿದೆ. ಆದರೆ ಸ್ವಲ್ಪ ಹೊತ್ತಿಗೆ ನನ್ನನ್ನು ಬಂದು ಯಾರೋ ಮುಟ್ಟಿದರು. ನನ್ನ ಬೆನ್ನು ಅವರ ಬೆರಳುಗಳಿಂದ ಆಟ ಆಡಿಸಿದರು. ನಾನು ನನ್ನ ಗಂಡ ಬಂದ ಅಂತ ಎಚ್ಚರವಾದೆ. ತಿಳಿದು ನೋಡಿದಾಗ ಅದು ನನ್ನ ಮಾವ ಬಂದಿರುವುದು ನನ್ನ ರೂಮಿಗೆ ಅಂತ ಬೆಚ್ಚಿದೆ. ಈ ಸಮಯದಲ್ಲಿ ನನ್ನ ಮಾವ ಅಂತ ನಾನು ಬೆಚ್ಚಿದೆ. ನನ್ನ ಮಾವ ತುಂಬ ಆಸೆಯ ಕಣ್ಣುಗಳಿಂದ ಹೇಳುತ್ತಾರೆ, ನಿನ್ನ ಗಂಡ ಸದ್ಯಕ್ಕೆ ಬರುವುದಿಲ್ಲ ನಿನ್ನ ಹತ್ತಿರ. ನಿನ್ನ ಅತ್ತೆ ಊರಿಗೆ ಹೋಗಿದ್ದಾರೆ. ಅವಳಿಗೆ ವಯಸ್ಸಾಗಿದೆ. ಅವಳು ನನಗೆ ಯಾವುದೇ ದೈಹಿಕ ಸುಖ ಕೊಡುವುದಿಲ್ಲ. ಬೇರೆಯವರ ಜೊತೆ ಸಂಬಂಧ ಇಟ್ಟುಕೊಂಡರೆ ಅವರು ದುಡ್ಡು ಕೇಳುತ್ತಾರೆ. ನಾನು ನನ್ನ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಮಾಡುತ್ತೇನೆ. ಕೇವಲ ಇದೊಂದು ರಾತ್ರಿ ನನ್ನ ಜೊತೆ ಮಲಗು ಅಂತ ಕೇಳಿದರು. ನನ್ನ ಹೃದಯ ಹೆದರಿ ಹೋಯಿತು. ತಂದೆಯ ಸಮಾನದಲ್ಲಿ ಇರುವ ಮಾವ ಈ ರೀತಿ ಕೇಳುತ್ತಾರೆ ಅಂತ. ನಾನು ಆಗುವುದಿಲ್ಲ ಎಂದರೂ ಕೂಡ ಅವರು ಬಲವಂತವಾಗಿ ನನ್ನಿಂದ ಏನು ಬೇಕೋ ಅದನ್ನು ತೆಗೆದುಕೊಳ್ಳುತ್ತಾರೆ ಅಂತ ಹೇಳಿ ಭಯದಿಂದ ನಿಮಗೆ ಕುಡಿಯಲು ಹಾಲು ತರುತ್ತೇನೆ. ಆನಂತರ ನೀವು ಹೇಗೆ ಹೇಳಿದ್ದೀರಿ ಹಾಗೆ ಮಾಡೋಣ ಅಂತ ಹೇಳಿ ನಾನು ಹೊರಗಡೆ ಬಂದೆ. ಬಾಗಿಲನ್ನು ನೋಡುತ್ತೇನೆ, ಆದರೆ ಎಲ್ಲ ಕಡೆಯಿಂದಲೂ ಲಾಕ್ ಆಗಿದೆ. ಕಿಟಕಿಗಳು ಕೂಡ ಲಾಕ್ ಆಗಿದೆ. ನಾನು ಎಲ್ಲಿಂದಲೂ ಹೊರಗಡೆ ಹೋಗಲು ಸಾಧ್ಯವಿಲ್ಲ. ಆಗ ಒಂದು ಹೊಸ ಐಡಿಯಾ ಹೊಳೆಯಿತು. ಅದೇನೆಂದರೆ, ನನ್ನ ಗಂಡನಿಗೆ ಫೋನ್ ಮಾಡಲು ನೋಡಿದೆ, ಆದರೆ ಫೋನ್ ಕೂಡ ಅಲ್ಲಿ ಇಲ್ಲ. ಮಾವ ಎಲ್ಲವನ್ನು ಪ್ಲ್ಯಾನ್ ನೀಟಾಗಿ ಮಾಡಿದ್ದಾರೆ. ಈಗ ನಾನು ಮಾವ ಹೇಳಿದ ಹಾಗೆ ಕೇಳಬೇಕು. ಇಲ್ಲವಾದರೆ ನನ್ನ ಮತ್ತು ನನ್ನ ಗಂಡನನ್ನು ದೂರ ಮಾಡುತ್ತಾರೆ. ಒಂದು ರಾತ್ರಿ ತಾನೇ ಮಲಗಿದರೆ ಆಯಿತು ಅಂತ ಹೇಳಬೇಕಾದಾಗ ಕಣ್ಣಿಂದ ನೀರು ಬರುತ್ತಿತ್ತು. ಹಾಲನ್ನು ಪ್ರಿಪೇರ್ ಮಾಡಿ ತೆಗೆದುಕೊಂಡು ಹೋಗಿ ಮಾವನಿಗೆ ಕೊಡಬೇಕಾದರೆ ಮಾವ ನನ್ನನ್ನು ಪಕ್ಕ ಕೂರಿಸಿಕೊಂಡು ನನ್ನ ಕೈಗಳನ್ನು ತುಂಬ ಕೆಟ್ಟದಾಗಿ ಮುಟ್ಟುತ್ತಿದ್ದರು. ನನಗೆ ಅಸಹ್ಯವಾಗುತ್ತಿತ್ತು. ನಿನ್ನ ಕೈಯಿಂದಲೇ ಕುಡಿಸಿ ಅಂತ ಹೇಳಿದರು. ನಿನ್ನ ಅತ್ತೆ ಜೊತೆ ಸಂಬಂಧ ಬೆಳೆಸಿ ತುಂಬ ವರ್ಷಗಳಾಯಿತು. ನನ್ನಿಂದ ದೂರವಾಗಿ ತುಂಬ ವರ್ಷಗಳಾದ ಮೇಲೆ ನನ್ನ ಸೊಸೆಯ ಜೊತೆ ನಾನು ಸೇರುತ್ತಿದ್ದೇನೆ. ನನ್ನ ಮಗನಿಗೆ ಮದುವೆ ಮಾಡಬೇಕಾದಾಗಲೇ ನಿನ್ನನ್ನು ಮೊದಲು ಇಷ್ಟಪಟ್ಟಿದ್ದು ನಾನೇ. ನೀನು ತುಂಬ ಸುಂದರವಾಗಿದ್ದೀಯ. ನನ್ನ ಮಗನಿಗೂ ಮತ್ತು ನನಗೂ ಇಬ್ಬರಿಗೂ ಕೂಡ ಕೆಲಸಕ್ಕೆ ಬರುತ್ತೀಯ ಅಂತ. ಮಾವ ಇದೊಂದು ರಾತ್ರಿ ಅಲ್ಲವೇ ಅಂದಾಗ, ಎಷ್ಟು ರಾತ್ರಿ ಸುಖ ಕೊಡುತ್ತೀಯ ಅಷ್ಟು ನಿನಗೆ ಲಾಭ ಅಂತ ನನ್ನ ಬಳಿ ಬರುತ್ತಿದ್ದರು. ನಾನು ಅವರಿಂದ ಓಡಿ ಹೋದೆ ದೂರ. ದಪ್ಪನೆಯ ದಷ್ಟಪುಷ್ಟ ಮಾವನಿಂದ ತಪ್ಪಿಸಿಕೊಳ್ಳುವುದು ಅರ್ಥವಾಗುತ್ತಿಲ್ಲ. ಅವರು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹಾಸಿಗೆ ಮೇಲೆ ಮಲಗಿಸಿದರು. ಸ್ವಲ್ಪ ಹೊತ್ತಿಗೆ ಮಾವ ಪ್ರಜ್ಞೆ ತಪ್ಪಿ ಮಲಗಿದರು. ನಾನು ಅವರಿಗೆ ಕೊಟ್ಟಿದ್ದ ಹಾಲು ವರ್ಕ್ ಆಗಿದೆ. ಇದರಿಂದ ಮಾವ ಪ್ರಜ್ಞೆ ತಪ್ಪಿ ಬಿದ್ದರು. ನನಗೆ ತುಂಬ ಖುಷಿಯಾಯಿತು. ಇನ್ನು ಗಂಡನಿಗೆ ಎಲ್ಲ ವಿಷಯವನ್ನು ಹೇಳಬೇಕು ಅಂತ ಮೇಲೆ ಹೇಳುತ್ತಿದ್ದೆ. ಅಷ್ಟರಲ್ಲಿ ನಾನು ಸ್ಲಿಪ್ ಆಗಿ ಮಾವನ ಮೇಲೆ ಬಿದ್ದೆ.
ಆ ಸಮಯಕ್ಕೆ ಸರಿಯಾಗಿ ನನ್ನ ಗಂಡ ಬಂದರು. ಅವರು ನನ್ನ ಮತ್ತು ಮಾವನ ಮಧ್ಯೆ ಅನೈತಿಕ ಸಂಬಂಧ ಇದೆ ಅಂತ ನಂಬುತ್ತಿದ್ದಾರೆ. ಆಗ ಅವರಿಗೆ ನಾನು ಹೇಗೆ ಇದನ್ನೆಲ್ಲ ತಿಳಿಸಬೇಕು ಅಂತ ತಿಳಿಯಲಿಲ್ಲ. ಸದ್ಯಕ್ಕೆ ನಮ್ಮ ಮನೆಯಲ್ಲಿ CCTV ಕ್ಯಾಮ್ರಾ ಇತ್ತು. ಅದರಲ್ಲಿ ಇದ್ದ ಕ್ಲಿಪ್ಸನ್ನು ತೆಗೆದು ತೋರಿಸಿದಾಗ ನನ್ನ ಗಂಡ ನಂಬಿದ. ಅವನು ಹೇಳಿದ, ನನ್ನ ಅಪ್ಪ ಇತ್ತೀಚೆಗೆ ಒಂದು ರೀತಿ ವರ್ತನೆ ಮಾಡುತ್ತಿದ್ದರು. ಅದಕ್ಕೆ ಅವರ ಮಾತನ್ನು ಕೇಳದೆ ನಾನು ಬೇಗ ಮನೆಗೆ ಬಂದೆ. ನೀನು ಒಬ್ಬಳೇ ಇದ್ದೀಯಾ ಅಂತ. ನಿನ್ನ ಮೇಲೆ ನನಗೆ ಯಾವುದೇ ರೀತಿಯ ಅನುಮಾನವಿಲ್ಲ. ಆದರೆ ನನಗೆ ನನ್ನ ಅಪ್ಪ ಅಮ್ಮನ ಮೇಲೆ ನಂಬಿಕೆ ಇಲ್ಲ ಅಂತ ಜೋರಾಗಿ ಅಳುತ್ತಾ ನನ್ನನ್ನು ತಬ್ಬಿಕೊಂಡರು. ನಾನು ಕೇಳಿದೆ, ನನ್ನ ಮೇಲೆ ಅನುಮಾನ ಇಲ್ಲ ತಾನೆ ಅಂತ ಕೇಳಿದಾಗ ನನ್ನ ಗಂಡ ನನ್ನ ತುಟಿಗೆ ಮುತ್ತನ್ನು ಕೊಡುತ್ತಾ ಹೇಳಿದ, ಇಡೀ ಪ್ರಪಂಚವೇ ಹೇಳಿದರೂ ಕೂಡ ನಾನು ನಿನ್ನನ್ನು ಅನುಮಾನ ಪಡುವುದಿಲ್ಲ. ನೀನಾಡುವ ಮಾತು ನನಗೆ ಅರ್ಥವಾಗುತ್ತದೆ. ನಿನ್ನ ಉಸಿರಾಟ, ನಿನ್ನ ಎದೆ ಬಡಿತ ನನಗೆ ತಿಳಿಯುತ್ತದೆ ಅಂತ ಹೇಳಿದರು. ನನ್ನ ಗಂಡನಿಗೆ ಈಗಾಗಲೇ ಟ್ರಾನ್ಸ್ಫರ್ ಆಗಿದ್ದು, ನಾವಿಬ್ಬರು ಒಂದು ಸುಂದರವಾದ ಊರಿಗೆ ಹೋಗಿ ಅಲ್ಲಿ ಒಂದು ಹೊಸ ಬದುಕನ್ನು ಕಟ್ಟಿಕೊಂಡೆವು. ಅತ್ತೆ ಮಾವನ ಬಗ್ಗೆ ವಿಷಯ ತಿಳಿಯುತ್ತಿತ್ತು. ಈಗ ಅವರ ಮನೆಯಲ್ಲಿ ಕೆಲಸದವರನ್ನು ಇಟ್ಟುಕೊಂಡಿದ್ದಾರೆ, ಕೆಲಸ ಮಾಡಿಸುತ್ತಿದ್ದಾರೆ ಅಂತ. ನನ್ನ ಜೊತೆ ದೈಹಿಕ ಸಂಪರ್ಕ ಇಟ್ಟುಕೊಳ್ಳಲು ಮಾವನಿಗೆ ಅತ್ತೆ ಹೇಳಿದ್ದು ಅಂತ ನನ್ನ ಗಂಡ ಹೇಳಿದಾಗ ನನಗೆ ತುಂಬ ದುಃಖವಾಯಿತು. ಅತ್ತೆ ಮತ್ತು ಮಾವ ಇಬ್ಬರೂ ಕೂಡ ನಮ್ಮಿಬ್ಬರನ್ನು ಅಲ್ಲಿ ನೆಮ್ಮದಿಯಾಗಿ ಬಾಳಲು ಬಿಡುವುದಿಲ್ಲ ಅಂತ ನನ್ನ ಗಂಡ ಅವರುಗಳಿಂದ ದೂರ ನನ್ನನ್ನು ಕರೆದುಕೊಂಡು ಬಂದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.